ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ 500 ವರ್ಷಗಳಿಂದ ಕಬ್ಬಿಣದ ಸರಪಳಿಯಲ್ಲಿ ಬಂಧಿತವಾಗಿರುವ ಕೆಂಚರಾಯ ಸ್ವಾಮಿ ಬಗ್ಗೆ ಪ್ರತಿಯೊಬ್ಬರಿಗೂ ಅಂದರೆ ಇದು ತುಂಬ ವಿಶೇಷವಾದ ಟೆಂಪಲ್ ವೀಕ್ಷಕರೇ. ಇಲ್ಲಿ ತುಂಬ ವಿಶೇಷವಾದ ಪೂಜೆ ಮತ್ತು ಕುರಿ ಕೋಳಿಗಳ ನೈವೇದ್ಯ ಮತ್ತು ಇದನ್ನ ಏನಕ್ಕೋಸ್ಕರ ಸರಪಳಿಲಿ ಕಟ್ಟಿದ್ದಾರೆ ಈ ಕೆಂಚರಾಯ ಸ್ವಾಮಿನ, ಇದು ಎಲ್ಲಿ ಬರುತ್ತೆ, ಇದ್ರ ಕೆರೆ, ಅದೊಂದು ಕೆರೆ ಹತ್ರ ಬರುತ್ತೆ. ಆ ಕೆರೆ 3000 ಎಕರೆ, 3000+ ಎಕರೆ ಇರೋಂಥ ಕೆರೆ, 7 ಗುಡ್ಡಗಳ ನಡುವೆ ಬರೋ ಅಂಥ ಈ ಕೆರೆ, ಅವೆಲ್ಲ ಪ್ರತಿಯೊಂದು ಎಲ್ಲಿ ಬರ್ತವೆ, ಈ ಟೆಂಪಲ್ ಏನಕ್ಕೆ ಇಷ್ಟೊಂದು ವಿಶೇಷ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಯಾರ್ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ಲೆಲ್ಲ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ, ನೀವು ನೋಡ್ಬೋದು ವೀಕ್ಷಕರೇ. ಈಗ ಮೊದಲಿಗೆ ನೋಡಿದರೆ ವೀಕ್ಷಕರೇ, ಇದು ಕಡೂರಿನ ಸಕ್ರೆಪಟ್ಟಣದಲ್ಲಿರುವ ಸರಪಳಿಯ ಕೆಂಚರಾಯ ಸ್ವಾಮಿ ಟೆಂಪಲ್ ಅಂತ ವೀಕ್ಷಕರೇ. ಇದು ನೀವು ಸಕ್ರೆಪಟ್ಟಣ ರಂಗನಾಥ ಸ್ವಾಮಿ, ಯಾರ್ಯಾರು ಸಗನ ರಂಗನಾಥ ಸ್ವಾಮಿನ ಯಾರ್ಯಾರು ನೋಡಿದಿರೋ ಅಲ್ಲಿ ಹೋಗಿ ಪೂಜೆ ಮಾಡಿಸಿದಿರೋ ನಿಮಗೆಲ್ಲ ಗೊತ್ತಿರುತ್ತೆ ಸಗನ ರಂಗನಾಥ ಸ್ವಾಮಿ. ಹಾಗಾಗಿ ರಂಗನಾಥ ಸ್ವಾಮಿಯಿಂದ ಒಂದು 2 ಕಿಲೋಮೀಟ್ರ್ ಅಥವಾ 2-3 ಕಿಲೋಮೀಟ್ರ್ ದೂರದಲ್ಲಿರುವುದೇ ಕೆಂಚರಾಯ ಸ್ವಾಮಿ ವೀಕ್ಷಕರೇ. ಈ ಕೆಂಚರಾಯ ಸ್ವಾಮಿಗೆ ಪ್ರತಿ ದಿನನೂ ಕುರಿ ಕೋಳಿಗಳಿಂದಲೇ ಎಲ್ಲರೂ ನೈವೇದ್ಯ ಮಾಡೋದು. ಅಲ್ಲಿ ಏನಾರು ಹರಿಸ್ಕೊಂಡಿರ್ತಾರೆ, ಎಲ್ಲ ಕೆಂಚರಾಯ ಒಳ್ಳೇದು ಮಾಡ್ದ ಅಂದರೆ ಆ ಕೆಂಚರಾಯ ಕುರಿ ಕೋಳಿನ ಕುಯ್ದುಬಿಟ್ಟು ನೈವೇದ್ಯ ಇಟ್ಕೊಂಡು ಅವರಲ್ಲೇ ನೈವೇದ್ಯ ಏರಿಸಿ ಊಟ ಮಾಡಿಕೊಂಡು ವಾಪಸ್ ಬರ್ತಾರೆ ವೀಕ್ಷಕರೇ. ಬಟ್ ಇದಕ್ಕೆ ಸರಪಳಿ ಕೆಂಚರಾಯ ಸ್ವಾಮಿ ಅಂತ ಏನಕ್ಕೆ ಕರೀತಾರೆ, ಇದು ಸರಪಳಿನೇ ಏನಕ್ಕೆ ಕೆಂಚರಾಯ ಸ್ವಾಮಿಗೆ ದೇವರಿಗೆ ಏನಕ್ಕೆ ದಿಗ್ಬಂಧನ ಮಾಡಿದ್ದಾರೆ ಅನ್ನೋದೊಂದು, ಏನಕ್ಕೋಸ್ಕರ ದಿಗ್ಬಂಧನ ಮಾಡಿದ್ದಾರೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ಕೆಂಚರಾಯ ಸ್ವಾಮಿನ 500 ವರ್ಷದ ಹಳೆಯ ದೇವಸ್ಥಾನ ವೀಕ್ಷಕರೇ. ಇದು ಕೆಂಚರಾಯ ಸ್ವಾಮಿ ಇದಿರೋದು ಐನ್ ಕೆರೆ ಹತ್ರ. ಇದು ನೀವು ಸಕ್ರೆಪಟ್ಟಣದ ಮೈನ್ ಸಿಟಿಗೆ ಹೋದರೆ ಸಕ್ರೆಪಟ್ಟಣದಿಂದ 3 ಕಿಲೋಮೀಟ್ರ್ ಒಂದು ಹಳ್ಳಿ ಹತ್ರ ಐನ್ ಕೆರೆ ಬರುತ್ತಲ್ಲ, ಐನ್ ಕೆರೆ ಅಲ್ಲಿಂದ ಇನ್ನೊಂದು 3 ಕಿಲೋಮೀಟ್ರ್ ದೂರ ಐನ್ ಕೆರೆ ಹತ್ರ ನಿಮಗೆ ಕೆಂಚರಾಯ ಸ್ವಾಮಿ ಟೆಂಪಲ್ನ ನೀವು ನೋಡ್ಬೋದು ವೀಕ್ಷಕರೇ. ಈ ಕೆಂಚರಾಯ ಸ್ವಾಮಿ ಟೆಂಪಲ್ನ ಸರಪಳಿಯಿಂದ ಕಟ್ಟಾಕಿದ್ದಾರೆ. ಏನಕ್ಕೋಸ್ಕರ ಸರಪಳಿಯಿಂದ ಕಟ್ಟಾಕಿದ್ದಾರೆ ಇದು ಅಂದರೆ, ಇದು ಲೆಟ್ಸ್ ಈಗ ಒಂದು ಸ್ವಲ್ಪ ಹಿಂದಕ್ಕೆ ಅಂದರೆ ಒಂದು 500 ವರ್ಷಗಳ ಹಿಂದಿನ ಹಿಸ್ಟ್ರಿ ನೋಡೋಣ ವೀಕ್ಷಕರೇ, ಏನಕ್ಕೋಸ್ಕರ ಇದು ಅಂತ ವೀಕ್ಷಕರೇ. ಅಲ್ಲಿ ಒಂದು ಐನ್ ಕೆರೆ ಅಂತಲೂ ಇದೆ ವೀಕ್ಷಕರೇ. ಐನ್ ಕೆರೆ ಏನಂದರೆ ತುಂಬ ದೊಡ್ಡ ಕೆರೆ, ಅದು 7 ಗುಡ್ಡಗಳ ನಡುವೆ ಇರೋಂಥ ಕೆರೆ ಅದು. ಅವಾಗೆಲ್ಲ ಆ ಗುಡ್ಡನ ಕ್ರಾಸ್ ಮಾಡಿಕೊಂಡು ಐನ್ ಕೆರೆಗೆ ಹೋಗೋರು. ಈಗ ಎಕ್ಸಾಕ್ಟಾಗಿ ರೋಡೇ ಇದೆ ಐನ್ ಕೆರೆಗೆ ಹೋಗ್ಬೇಕಾರೆ. ಆ ಐನ್ ಕೆರೆಯಲ್ಲಿ ತುಂಬ ಜನ ಸ್ನಾನನೂ ಮಾಡ್ತಾರೆ. ಅಲ್ಲಿ ಮಾಡಿಬಿಟ್ಟು ದೇವರಿಗೆ ಬಂದ್ಬಿಟ್ಟು ಪೂಜೆನೂ ಮಾಡಿಸ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ವೀಕ್ಷಕರೇ, ಈ ಕೆಂಚರಾಯ ಸ್ವಾಮಿ ಇದೆಯಲ್ಲ, ಈ ಕೆಂಚರಾಯ ಸ್ವಾಮಿ ರಂಗನಾಥ ಸ್ವಾಮಿ ಒಂದು ಮಾತು ಕೊಟ್ಟಿರ್ತಾರಂತೆ. ಏನನ್ನು ಮಾತು ಕೊಟ್ಟಿರ್ತಾರಂತೆ ಅಂದರೆ, ಅಡಿಕೆ ಮರದಷ್ಟು ಮುದ್ದೆ ಮತ್ತು ತೆಂಗಿನ ಮರದಷ್ಟು ಉದ್ದದಷ್ಟು ಅನ್ನ, ತಾಳೆ ಗಿಡದ ಉದ್ದದಷ್ಟು ಮಾಂಸ ಮತ್ತು ಬಾಳೆ ಗಿಡದ ಉದ್ದದಷ್ಟು ಹೆಂಡ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಪ್ತಾರಂತೆ ವೀಕ್ಷಕರೇ. ಆವಾಗ ಆ ಮಾತು ತಪ್ಪೋದ್ರಿಂದ ಅವನಿಗೆ ಏನು ತಿನ್ನೋಕ್ಕೆ ಇಲ್ಲದೆ ಇದ್ದಂಗೆ ಆಗುತ್ತಂತೆ ವೀಕ್ಷಕರೇ. ಆಗ ಅವನಿಗೆ ಏನೂ ತಿನ್ನೋಕ್ಕಿಲ್ಲದೆ ಇದ್ದಾಗ ಸಿಗದೆ ಇದ್ದಾಗ ಅವನು ಏನು ಮಾಡ್ತಾನಂತೆ ಅಂದರೆ, ಹೋಗಿ ಕೆಂಚರಾಯ ಸ್ವಾಮಿ ಏನು ಮಾಡ್ತಾನಂತೆ ಅಂದರೆ ಕೆಂಚರಾಯ ಸ್ವಾಮಿ ಹೋಗ್ಬಿಟ್ಟು ಐನ್ ಕೆರೆಯಲ್ಲಿ 3 ಬೊಕ್ಸೆ ನೀರು ಕುಡಿತಾನಂತೆ. ಆ 3 ಬೊಕ್ಸೆ ನೀರು ಕುಡಿದಿದ್ದಕ್ಕೆ ಇಡೀ ಕೆರೆನೇ ಖಾಲಿಯಾಗುತ್ತಂತೆ. ಪ್ರತಿ ಸಲ ಯಾರೇ ಅಲ್ಲಿ ಊರಲ್ಲಿ ಇರೋರಾಗಲಿ ಅಥವಾ ರಂಗನಾಥ ಸ್ವಾಮಿ ಪ್ರತಿದಿನಕ್ಕೆ 3 ಸರಿ ಸ್ನಾನ ಮಾಡ್ತಾನಂತೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಆ 3 ಸರಿ ಸ್ನಾನ ಮಾಡೋಕ್ಕೂ ನೀರಿಲ್ದಂಗೆ ಆಯ್ತಂತೆ. ಮತ್ತು ನೈವೇದ್ಯ ರಂಗನಾಥ ಸ್ವಾಮಿ ಇದಕ್ಕೂ ಪ್ಲಸ್ ಜನಗಳಿಗೂ ಕುಡಿಯೋಕ್ಕೆ ನೀರಿಲ್ದಂಗೆ ಆಯ್ತಂತೆ. ಅದಕ್ಕೆ ಇದನ್ನೆಲ್ಲ ನೋಡ್ಬಿಟ್ಟು ರಂಗನಾಥ ಸ್ವಾಮಿ ದೇವರೇನೆ ಆ ಕೆಂಚರಾಯ ಸ್ವಾಮಿಗೆ ದಿಗ್ಬಂಧನ ಹಾಕಿದ್ದಂತೆ. ಅದಕ್ಕೆ ಸರಪಳಿ ಹಾಕಿ ಕಟ್ಟಾಕಿ ಪ್ರತಿಯೊಬ್ಬರೂ ಕೆಂಚರಾಯ ಸ್ವಾಮಿ ಹೋಗಿ ಅದರಲ್ಲಿ ಐನ್ ಕೆರೆಯಲ್ಲಿ ನೀರು ಕುಡಿಬಾರ್ದು, ಕುಡಿದ್ರೆ ಪ್ರತಿಯೊಬ್ಬರಿಗೂ ನೀರು ಸಿಗಲ್ಲ, ರಂಗನಾಥ ಸ್ವಾಮಿಗೂ ಇದಕ್ಕೆ ನೀರು ಸಿಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಆ ದೇವರಿಗೆ ದಿಗ್ಬಂಧನ ಹಾಕಿದ್ದಂತೆ. ಹಾಗಾಗಿ ಅದು ಕೆಂಚರಾಯ ಸ್ವಾಮಿಗೆ ಸರಪಳಿ ಥರ ಅವರಿಗೆ ಸರಪಳಿ ಹಾಕಿ ಆ ದೇವರಿಗೆ ಅದನ್ನು ಕಟ್ಟಿ ಹಾಕಿದಾಗ ಪ್ರತಿ ಜನರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ತನಕನೂ ಪಾಲಿಸ್ಕೊಬಂದ್ರೆ ಅಲ್ಲಿ ಕುರಿ ಮತ್ತು ಕೋಳಿನ ಕುಯ್ದುಬಿಟ್ಟು ಪ್ರತಿದಿನನೂ ಕೆಂಚರಾಯ ಸ್ವಾಮಿಗೆ ನೈವೇದ್ಯ ಇದ್ದೇ ಇರುತ್ತೆ ವೀಕ್ಷಕರೇ. ಹಾಗಾಗಿ ಅದರದ್ದು ಕೆಂಚರಾಯ ಸ್ವಾಮಿನ ಹಸಿ ನಿಗ್ಸೋಕ್ಕೋಸ್ಕರ ಪ್ರತಿಯೊಬ್ಬರು ಏನೇನು ಬೆಳ್ಕೊಂಡಿರ್ತಾರೆ, ಏನೇ ಸಮಸ್ಯೆಗಳಿದ್ರೂ ಪ್ರತಿಯೊಂದು ಕೆಂಚರಾಯ ಸ್ವಾಮಿ ಒಳ್ಳೇದು ಮಾಡ್ತೀವಿ. ಏನಕ್ಕೆ ಅಂದರೆ ಎಷ್ಟು ಜನ ಬರ್ತಾರೆ ಅಲ್ಲಿಗೆ ಕೆಂಚರಾಯ ಸ್ವಾಮಿಗೆ ಪೂಜೆ ಮಾಡ್ಸೋಕ್ಕೆ ಅಂದರೆ, ತುಂಬ ಜನ
ತುಂಬ ವಿಶೇಷತೆಗಳಿರೋಂಥ ದೇವಸ್ಥಾನ ಅದು. ಹಾಗಾಗಿ ಅಲ್ಲಿ ಹೋದರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹರಿಸ್ಕೊಬಂದಿರ್ತಾರೆ. ಹರಿಸ್ಕೊಬಂದಾದ್ಮೇಲೆ ಕುರಿ ಕೋಳಿಗಳನ್ನು ಕೊಟ್ಟು ನೈವೇದ್ಯ ಮಾಡಿಸಿ ಅಲ್ಲಿಗೆ ಅದನ್ನು ಅಲ್ಲೇ ಊಟ ಮಾಡಿಕೊಂಡು ವಾಪಸ್ ಬರ್ತಾರೆ ವೀಕ್ಷಕರೇ. ಇನ್ನೊಂದು ಏನಂದರೆ ಅವನು 3 ಬೊಕ್ಸೆ ನೀರು ಕುಡಿದ್ಮೇಲೆ ಕೆಂಚರಾಯ ಸ್ವಾಮಿ ಹೋಗ್ಬಿಟ್ಟು ಗಿರಿ ಮೇಲೆ ಬೆಟ್ಟದ ಮೇಲೆ ಕೂತಿರ್ತಾರಂತ. ಒಂದು ಗಿರಿ ಇದೆ ಐನಕೆರೆ ಗುಡ್ಡದಲ್ಲಿ. ಆ ಗಿರಿ ಮೇಲೆ ಕೂತಾಗ ಆ ಗಿರಿ ಮೇಲೆ ಈಗ ಯಾರ್ಯಾರು ಮಕ್ಕಳಾಗಿಲ್ಲ ಏನೇನು ಸಮಸ್ಯೆಗಳಿದ್ರು ಆ ಗಿರಿಗೆ ಹೋಗಿ ಅಲ್ಲಿ ಗಿರಿಲಿ ಇದು ಬಂದಮೇಲೆ ಅಲ್ಲಿ ಬೇಡ್ಕೊಬಂದು ಗಂಗೆ ಸ್ನಾನ ಮಾಡ್ಕೊಂಡು ಬಂದರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ, ಮಕ್ಕಳಾಗುತ್ತೆ, ಮದುವೆ ಆಗುತ್ತೆ ಅನ್ನೋದೊಂದು ಎಲ್ಲ ಪ್ರತಿಯೊಂದು ನಂಬ್ಕೊಂಡು ಇಲ್ಲಿ ತನಕ ನಂಬ್ಕೊಂಡು ಪ್ರತಿಯೊಬ್ಬರು ಪೂಜೆ ಮಾಡಿ ಗಂಗೆ ಸ್ನಾನ ಪುಣ್ಯ ಸ್ನಾನ ಐನಕೆರೆಯಲ್ಲಿ ಮಾಡ್ಕೊಂಬರ್ತಾರೆ ವೀಕ್ಷಕರೇ. ಅದು ಒಂದು ತುಂಬಾ ವಿಶೇಷತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಕಡೂರಲ್ಲಿರುವ ಸಕ್ಕರೆಪಟ್ಟಣದ ಸರಪಳಿ ಕೆಂಚರಾಯನ ಬಗ್ಗೆ ತಿಳಿಸ್ಕೊಡೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಯಾರ್ಯಾರು ದೇವಸ್ಥಾನಕ್ಕೆ ಹೋಗಬೇಕು, ಅವ್ರಿಗೆ ಏನಾದ್ರು ಒಳ್ಳೇದಾಗಬೇಕು ಅಂತಿದ್ರೆ ಈ ದೇವಸ್ಥಾನಕ್ಕೆ ಹೋಗಿ ವೀಕ್ಷಕರೇ, ತುಂಬಾ ಒಳ್ಳೇದಾಗುತ್ತೆ. ಹಾಗಾಗಿ 500 ವರ್ಷದ ಹಳೆಯದು ಅದು ಕಬ್ಬಿಣ ಸರಪಳಿಯಲ್ಲಿ ಅದನ್ನು ಕಟ್ಟಾಕಿರೋಂಥ ದೇವಸ್ಥಾನ ಅದು. ದೇವರೇ ದಿಗ್ಬಂಧನ ಹಾಕ್ಕೊಂಡಿರೋ ಅಂಥ ಒಂದು ಜಾಗ ಅದು. ಮತ್ತು ಐನಕೆರೆನೂ ವಿಶೇಷ. ಐನಕೆರೆಗಂತೂ ಮಿಸ್ ಮಾಡಲೇಬೇಡಿ. 7 ಗುಡ್ಡಗಳ ತಪ್ಪಲಲ್ಲಿರುವಂಥ ಒಂದು ಕೆರೆ ಅದು ಐನಕೆರೆ. ತುಂಬಾ ಚೆನ್ನಾಗಿದೆ. 3000+ ಎಕರೆ ಅಂತ ಕೆರೆ ಅದು. ಆ್ಯಕ್ಚುಲಿ ಅಷ್ಟು ದೊಡ್ಡ ಕೆರೆ. ಅಷ್ಟು ದೊಡ್ಡ ಕೆರೆ ನೀವೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಇಂಡಿಯಾದಲ್ಲಿ, ಅಷ್ಟು ದೊಡ್ಡ ಕೆರೆ ಅದು. ಹಾಗಾಗಿ ಪ್ರತಿಯೊಬ್ಬರಿಗೂ ಇದನ್ನು ನಮ್ಮ ಕೆಂಚರಾಯ ಸ್ವಾಮಿದು ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾರ್ಯಾರಿಗೆ ದೇವಸ್ಥಾನದ ಬಗ್ಗೆ ಬೇಕು, ಒಳ್ಳೇದಾಗಬೇಕು ಅಂತಿದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವೀಕ್ಷಕರೇ. ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಬರಲಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಪ್ಲೀಸ್ ಟೇಕ್ ಕೇರ್. ಥ್ಯಾಂಕ್ ಯು.